Yes, sir. ಏನ್ ಅನ್ನಿಸ್ತು ನಿಮ್ಗೆ ಒಪಿನಿಯನ್ ಇವರಿಬ್ಬರ ಬಗ್ಗೆ? ಕುಮಾರಿ, ಏನ್ ಕುಮಾರಿ ನಿಮ್ಮನ್ ವೀಕ್ ಅಂತ ಇದ್ದಾರೆ? ನಾವು ಮಾತಾಡೋದಿಲ್ಲ, ಮಾಡಿ ತೋರ್ಸುದು. ಎಂತ ಗೊತ್ತಾ, ಗೇಮ್ ಅಲ್ಲಿ ತೋರ್ಸುದಂತ, ಆಮೇಲೆ ಏನ್ ತೋರ್ಸುದು? ಇದೆ ಅಂದ್ರೆ ಸ್ಟ್ರಾಂಗ್ ಕಂಟೆಂಟರ್ಸ್ ನ ಹೊರಗೆ ಕಳಿಸಿ ವೀಕ್ ಇರೋರು ಗೆಲ್ಲಬೇಕು ಅನ್ನೋದೇ ನಿಮ್ ಮೈಂಡ್ ಸೆಟ್ ಆಟ ಅನಿಸ್ತಾ ಇದೆ. ಏನ್ ಅನ್ಕೊಂಡಿದ್ದೆ ನೀನು ನನ್ನ? ಈಗ ನಾನು ಕುಮಾರಿನೇ ತಗೊಳ್ತೇನೆ, ಹೊರಗಡೆ ಹೋಗ್ತಾ ಇರೋ ನಾಮಿನೇಟ್ ಕಂಟೆಂಟ್ ಕೂಡ ಹೇಳಿದ್ರು ಅವಳು ವೀಕ್ ಇದ್ದಾಳೆ ಅಂತ. ಅವ್ರಿಗೆ ಗೊತ್ತಾಗ್ತಾ ಇರೋದು ನಿಮ್ ಕ್ಯಾಪ್ಟನ್ ಆಗಿರೋ ನಿಮಗ್ ಗೊತ್ತಾಗ್ಲಿಲ್ವಾ? ಈ ಮಣ್ಣನ್ನು ನೋಡಿದ್ರೆ ಏನ್ ನೆನಪಾಗ್ತಿದೆ ವಿನಯ್? ಅಗ್ನಿ ಪರೀಕ್ಷೆ ಅವರಿಗೆಲ್ಲ, ಅಗ್ನಿ ಪರೀಕ್ಷೆ ನಮ್ಗಳಿಗೆ, ನಾವು ಜಡ್ಜ್ ಕೂತಿದೀವಲ್ವಾ, ನಮಗಾಗಿರೋದಲ್ಲಿ ನಾವ್ ಯಾವ್ಯಾವ ತರ ರಿಯಾಕ್ಟ್ ಮಾಡ್ತೀವೋ ನಮಗೆಲ್ಲರೂ ಬೆಂಡೆ ಎತ್ತವ್ರೆ. ಕಂಟೆಸ್ಟೆಂಟ್ಸ್ ಬಗ್ಗೆ ಯಾರು ಮಾತಾಡ್ತಿಲ್ಲ ಅಲ್ಲಿ. ನಾನು ನೀನು ಕುಸ್ತಿ ಆಡಿ ನೆನಪಾಗ್ತಿದೆ. ಇದು ತೊಲೆ ಹಾಕೊಂಡ್ರಲ್ಲೇ, ತೊಲೆ ತೊಲೆ. ಸ್ವಾತಿ, ಸುಷ್ಮಾ, ಅಂಜಲಿ, ಕೃಷ್ಣ, ಅಂಜಲಿ, ಸೌಮ್ಯ, ನೋಡ್ರಿ ಏನ್ ಮಾತಾಡ್ತಿದ್ರಿ? ಏನ್ ಮಾಡಿ ನೋಡುದು? ನೋಡಿ ಅಂದ್ರೆ ಇಲ್ಲಿ ಕೆಲ್ಸ ಉಂಟು ನಮ್ಗೆ. ಸರ್ಕಲ್ಗೆ ಮೆಸೇಜ್ ಸಿಗುತ್ತೆ. ಬ್ರೋ, ನಾನ್ ಒಂದು ಆಪ್ಷನ್ ಕೇಳ್ತಿದ್ದೀನಿ. ಡಿಸಿಷನ್ ನಿಮ್ ಕೈನಲ್ಲಿಲ್ಲ. ಓಕೆ, ಗೆಟ್ ಔಟ್ ಬೇಡ. ಯಾಕೆ ಗೆಟ್ ಔಟ್ ಬೇಡ ಬ್ರೋ? ಯಾಕೆ? ನಾನು ಇಲ್ಲಿ ಗೆಟ್ ಔಟ್ ಅನ್ಸ್ಕೊಳಕ್ ಬಂದಿಲ್ಲ. ಬರ್ಬೇಕು, ನಾ ಮೇಕಪ್ ಮಾಡ್ಸ್ಕೋಬೇಕು, ಹೇರ್ ಮಾಡ್ಕೋಬೇಕು, ಅಲ್ಲಿ ಹೋಗ್ಬಿಟ್ಟು ಹಾ ಅಯ್ಯೋ ಹೌದಾ ಅಂತ ಹೋಗಿ ಸ್ಟೇಜ್ ಮೇಲೆ ಕ್ಯೂಟ್ ಕ್ಯೂಟ್ ಆಗಿ ಮಾತಾಡ್ಬಿಟ್ಟೆ ಅದು ಕರೆಕ್ಟ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಮೇಡಮ್. ಇದು ಬರೀ ಇದು ಶೋ ಅಲ್ಲ, ಪರ್ಸನಾಲಿಟಿ ಶೋ ಕೂಡ. ಇಲ್ಲಿ ಗ್ಲಾಮರ್ ಆಗಿ ನೀನ್ ಮಾತ್ರ ಗ್ಲಾಮರ್ ಆಗಿ ನಾನ್ ಮಂಗನಾಗೆ ಬರ್ತೀನಿ.